ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ಈ ದಿನ ನಾನು ನಿಮ್ಮ ಮುಂದೆ ಇಡ್ತಾ ಇರುವಂಥ ವಿಚಾರ ಈ ಅನ್ಡಿವೈಡೆಡ್ ಶೇರ್ ಅಂತ. ಹಲವಾರು ಬಾರಿ ನಮ್ಮ ಕ್ಲೈಂಟ್ಸ್ ಏನು ಹೇಳ್ತಾರೆ, ಈ ಅಪಾರ್ಟ್ಮೆಂಟ್ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅನ್ಡಿವೈಡೆಡ್ ಶೇರ್ ಇನ್ ದ ಲ್ಯಾಂಡ್ ಅಂತ. ಅದು ಏನು ಸರ್ ಅಂತ ಕೇಳ್ತಾ ಇರ್ತಾರೆ. ಈಗ ಉದಾಹರಣೆಗೆ 1 ಎಕರೆ ಅಂತ ನಾವು ತೆಗೆದುಕೊಂಡಾಗ 1 ಎಕರೆಯಲ್ಲಿ ಸುಮಾರು 100 ಅಪಾರ್ಟ್ಮೆಂಟ್ಗಳನ್ನು ಅವ್ರು ನಿರ್ಮಿಸಿದಾಗ ಅವ್ರು ಒಂದ್ರ ಮೇಲೆ ಒಂದು ಕಟ್ಕೊಂಡು ಹೋಗಿರ್ತಾರೆ. ಹಾಗಾಗಿ ನಿಮಗೆ ನೀವು ತೆಗೆದುಕೊಂಡಂಥ ಅಪಾರ್ಟ್ಮೆಂಟ್ 10ನೇ ಮಹಡಿನಲ್ಲಿದೆ ಅಂತಂದಾಗ ಆ 10th ಫ್ಲೋರಲ್ಲಿ ಇಂಥ ಒಂದು ಅಪಾರ್ಟ್ಮೆಂಟ್ ನಂಬರಲ್ಲಿ 2 ಬೆಡ್ರೂಮು 3 ಬೆಡ್ರೂಮ್ ಹೌಸ್ಗೆ ನೀವು ಒಡೆಯರು ಅಂತ ಹೇಳ್ತಾರೆ. ಇನ್ನೊಂದು ಶೆಡ್ಯೂಲಲ್ಲಿ ಅವ್ರು ಹೇಳ್ತಾರೆ ಈ ಒಂದು ಅನ್ಡಿವೈಡೆಡ್ ಶೇರ್ 0% ಇಷ್ಟು 0.387% ಈಕ್ವಲೆಂಟ್ ಟು ಅಬೌಟ್ 400 ಸ್ಕ್ವೇರ್ ಫೀಟ್ ಅನ್ಡಿವೈಡೆಡ್ ಶೇರ್ ಇನ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ಅದರ ಒಂದು ಮಹತ್ವ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನೀವು ಅಪಾರ್ಟ್ಮೆಂಟ್ ಅನ್ನೋದು ಗಾಳಿಯಲ್ಲಿ ಇರ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ, ಇದು ತುಂಬ ಹೈಪಥೆಟಿಕಲ್ ಎಕ್ಸಾಂಪಲ್ಲು, ಯಾವುದೇ ಒಂದು ನೈಸರ್ಗಿಕ ವಿಕೋಪ ಆಗಿ ಈ ಒಂದು ಬಿಲ್ಡಿಂಗ್ ಎಲ್ಲ ಕೊಲ್ಯಾಪ್ಸ್ ಆಯಿತು ಅಂತಲೇ ಇಟ್ಕೊಳ್ಳಿ, ಅಥವಾ ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಈ ಒಂದು ಅಪಾರ್ಟ್ಮೆಂಟ್ ಇರುವಂತಹ ಒಂದು ಜಾಗವನ್ನು ಯಾವುದೇ ಒಂದು ಉದ್ದೇಶಕ್ಕಾಗಿ, ಸಾರ್ವಜನಿಕ ಉದ್ದೇಶಕ್ಕಾಗಿ ಅದನ್ನು ಅಕ್ವೈರ್ ಮಾಡಬೇಕು ಅಂತ ಅಂದಾಗ ಏನು ಮಾಡ್ತಾರೆ ಅಂತಂದರೆ ಅದನ್ನು ಹೊಡಿತಾರೆ, ಅಪಾರ್ಟ್ಮೆಂಟ್ಸ್ ಎಲ್ಲ ಹೊಡಿತಾರೆ. ಆವಾಗ ನೀವು 10ನೇ ಮಹಡಿಯಲ್ಲಿರೋರು ಹೊಡೆದಾಕಿದಾಗ ನೀವು ಎಲ್ಲಿಗೆ ಓನರ್ ಆಗಿರ್ತೀರಾ ಅಂತಂದರೆ ಈ ಒಂದು ಅನ್ಡಿವೈಡೆಡ್ ಶೇರ್ ಲ್ಯಾಂಡಲ್ಲಿ ನಿಮಗೆ ಏನು ಓನರ್ಶಿಪ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಓನರ್ಸ್ ಆಗ್ತೀರಾ. ಅಂದರೆ ಈ ಒಂದು ಎಂಟೈರ್ 1 ಎಕರೆನ 100 ಜನಕ್ಕೆ ಹಂಚಿರ್ತಾರೆ. ಆದರೆ ಆ 100 ಜನದ ಓನರ್ಶಿಪ್ ಏನಿರುತ್ತೆ ಅದನ್ನು ಭಾಗ ಮಾಡಿರಲ್ಲ, ಅದಕ್ಕಾಗಿ ಅನ್ಡಿವೈಡೆಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ 100ರಲ್ಲಿ 1 ಭಾಗ ನೀವು ಓನರ್ ಆಗಿರ್ತೀರ. ಹಾಗಾಗಿ ಆ ಜಮೀನಿಗೆ ನಿಮಗೆ ಸಿಗುವಂಥ ಯಾವುದೇ ಒಂದು ಪರಿಹಾರ ಇರ್ಬೋದು, ದುಡ್ಡು ಇರ್ಬೋದು, ನಿಮಗೆ ಆ 100 ಜನ ಅಂದರೆ 100 ರೂಪಾಯಿ ಸಿಕ್ಕಿದ್ರೆ ನಿಮಗೆ 1 ರೂಪಾಯಿ ಅದರಿಂದ ಸಿಗುತ್ತೆ. ಇದೇ ರೀತಿ ಕಾನೂನಿನ ಹಲವು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.